ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು 5 ಪ್ರಕಾರದ ರಿಟ್ಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಈ 5 ಪ್ರಕಾರದ ರಿಟ್ಗಳ ಮೂಲಕ ವ್ಯಕ್ತಿಗಳಿಗೆ ರಕ್ಷಣೆಯನ್ನು ಒದಗಿಸಿಕೊಡ್ತದೆ. ಅವು ಯಾವುವು ಅನ್ನೋದನ್ನು ನೋಡೋಣ. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟವು 139ನೇ ವಿಧಿಯನ್ವಯ ಮತ್ತು ಹೈಕೋರ್ಟ್ 226ನೇ ವಿಧಿಯನ್ವಯ 5 ಪ್ರಕಾರದ ರಿಟ್ಗಳನ್ನು ಹೊರಡಿಸ್ತವಂತ. ಆ 5 ಪ್ರಕಾರದ ರಿಟ್ಗಳು ಯಾವ್ಯಾವ ರೀತಿಯಾಗಿರುವಂಥ ರಕ್ಷಣೆಯನ್ನು ವ್ಯಕ್ತಿಗಳಿಗೆ ಕೊಡ್ತಾವೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬರ್ತದೆ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. ಇದನ್ನು ಟು ಹ್ಯಾವ್ ಎ ಬಾಡಿ ಅಂತ ಕೂಡ ಕರೆಯಲಾಗ್ತದಂತ. ಇದು ಹೇಬಿಯಸ್ ಕಾರ್ಪಸ್ ಯಾವ ರೀತಿ ಅಂತಂದರೆ, ಯಾವುದೇ ವ್ಯಕ್ತಿಗೆ ಬಂಧಿಸಿದ 24 ಗಂಟೆ ಒಳಗೆ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ತಿಳಿಸ್ತದಂತ. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಏನೋ ಒಂದು ಅಪರಾಧ ಆಗಿದೆ ಅಂಥೇಳಿ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ಅವ್ರು ಕರ್ಕೊಂಡು ಹೋಗಿ 24 ಗಂಟೆ ಒಳಗಾಗಿಯೇ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ಬೇಕಂತ. ಎರಡನೇದಾಗಿ ಬರ್ತದೆ ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂತ ಕರಿತೀವಿ. ಟು ಕಮಾಂಡ್ ಆರ್ ವಿ ಆರ್ಡರ್ ಅಂತಲೂ ಇದನ್ನು ಕರೆಯಲಾಗ್ತದಂತ. ಇದು ಯಾವ ರೀತಿಯಾಗಿ ರಕ್ಷಣೆ ಕೊಡ್ತದಂದ್ರೆ, ಸರ್ಕಾರಿ ಅಧಿಕಾರಿ ಯಾವುದೇ ಕಾರಣ ನೀಡದೆ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದರೆ ಆ ಕೆಲಸ ಮಾಡಿಕೊಡುವಂತೆ ಆದೇಶವನ್ನು ಕೊಡ್ತದಂತ. ಈಗ ಸರ್ಕಾರದ ಕೆಲಸದಲ್ಲಿ ಇರುವಂಥ ಅಧಿಕಾರಿ ಅವನ ಕಾರ್ಯವನ್ನು ನಿರ್ವಹಿಸಲು ಯಾವುದೇ ರೀತಿಯಾಗಿರುವಂತಹ ಕಾರಣಗಳನ್ನು ನೀಡ್ಲಕತ್ತನು, ಅದು ಕೆಲಸ ಅವನಿಂದ ಆಗಲ್ಲ ಅಂಥೇಳಿ ಯಾವುದೋ ಇಲ್ಲ ಸಲ್ಲದ ಕಾರಣಗಳನ್ನು ನೀಡಿ ದೂರ ಸರಿಲತ್ತನಂದ್ರೆ ಅವನಿಗೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ರಿ ಅಂಥೇಳಿ ಹೇಳ್ಕೊಡ್ತದಂತ ಮ್ಯಾಂಡಮಸ್ ಅಥವಾ ಪರಮಾಧಿಕಾರ. ಮೂರನೇದಾಗಿ ಬರ್ತದೆ ಕೋವಾರೆಂಟೋ ಅಥವಾ ಅಧಿಕಾರ ಲೇಖ ಆಜ್ಞೇತ ಪತ್ರ ಅಂತ ಕರಿತೀವಿ. ಇದನ್ನು ಬೈ ವಾಟ್ ಅಥಾರಿಟಿ ಆರ್ ವಾರಂಟ್ ಅಂತ ಕರೆಯಲಾಗ್ತದಂತ. ಈ ಕೋವಾರೆಂಟೋ ಏನಂತಂದ್ರೆ, ಉನ್ನತ ಹುದ್ದೆ ಅಧಿಕಾರಿಗಳು ನಿಗದಿಪಡಿಸಿದ ಅರ್ಹತೆ ಹೊಂದಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲನೆ ಮಾಡ್ತದ. ಈಗ ಸರ್ಕಾರಿ ಅಧಿಕಾರಿಯಲ್ಲಿರುವಂಥ ವ್ಯಕ್ತಿಗಳು, ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಅವರಿಗೆ ತಕ್ಕದಾಗಿರುವಂತಹ ಮೂಲ ದಾಖಲೆಗಳನ್ನು ಹೊಂದಿದ್ದಾರಾ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡ್ತದಂತ. ನಾಲ್ಕನೇದಾಗಿ ಬರ್ತದೆ ಸರ್ಶಿಯೋರರಿ ಅಥವಾ ಉತ್ಪ್ರೇಕ್ಷಣಾ ಲೇಖ. ಟು ಬಿ ಸ್ಯಾಟಿಸ್ಫೈಡ್ ಆರ್ ಟು ಬಿ ಇನ್ಫರ್ಡ್ ಅಂತಲೂ ಕೂಡ ಕರೆಯಲಾಗ್ತದಂತ. ಇದು ಕೆಳ ನ್ಯಾಯಾಲಯದಲ್ಲಿ ದಾಖಲಾದ ಮೊಕದ್ದಮೆಗಳನ್ನು ಹೆಚ್ಚಿನ ವಿಚಾರಣೆಗಾಗಿ ಮೇಲ್ ನ್ಯಾಯಾಲಯಕ್ಕೆ ಕಳುಹಿಸಿ ಕೊಡ್ತದಂತ. ಈ ಕೆಳ ನ್ಯಾಯಾಲಯ ಯಾವುದೋ ಒಂದು ತೀರ್ಪು ನೀಡದ, ಅದು ತೀರ್ಪನ್ನು ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಮೇಲ್ ನ್ಯಾಯಾಲಯಕ್ಕೆ ಸರಿಯಾದ ವಿಚಾರಣೆಗಾಗಿ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಮೇಲ್ ನ್ಯಾಯಾಲಯಕ್ಕೆ ವರ್ಗಾಯಿಸಿ ಕೊಡೋದಕ್ಕೆ ಸರ್ಶಿಯೋರರಿ ಅಥವಾ ಉತ್ಪ್ರೇಕ್ಷಣಾ ಲೇಖ ಅಂತ ಕರಿತಿದ್ದೀವಿ. ಐದನೇದಾಗಿ ಬರ್ತದೆ ಪ್ರೊಹಿಬಿಷನ್ ಅಂಥೇಳಿ ಕರಿತೀವಿ. ಪ್ರೊಹಿಬಿಷನ್ ಅಥವಾ ಪ್ರತಿಬಂಧಕಾಜ್ಞೆ ಅಥವಾ ನಿಷೇಧಾಜ್ಞೆ ಅಂತಲೂ ಕೂಡ ಕರೆಯಲಾಗ್ತದೆ. ಫಾರ್ಬಿಡ್ ಅಂತಲೂ ಇದನ್ನು ಕರಿತೀವಂತ. ಈ ಪ್ರೊಹಿಬಿಷನ್ ಅಂತಂದರೆ ಏನು? ಕೆಳ ನ್ಯಾಯಾಲಯದ ತೀರ್ಪುಗಳು ಮೇಲ್ ನ್ಯಾಯಾಲಯಗಳು ರದ್ದುಪಡಿಸ್ಬೋದು ಅಥವಾ ತಡೆನೂ ಹಿಡಿಬೋದಂತ. ಈ ಕೆಳ ನ್ಯಾಯಾಲಯ ಯಾವುದೋ ಒಂದು ತೀರ್ಪು ನೀಡದ ಅದನ್ನು ಮೇಲ್ ನ್ಯಾಯಾಲಯಕ್ಕೆ ಕೊಂಡೊಯ್ದಾಗ ಅದು ಸರಿ ಇತ್ತು ಅಥವಾ ತಪ್ಪಿತ್ತು ಅಂಥೇಳಿ ವಿಚಾರಣೆ ಮಾಡಿ ಅದೇನು ಮಾಡ್ತದಂತ ಮೇಲ್ ನ್ಯಾಯಾಲಯ ಅದನ್ನು ರದ್ದೂ ಪಡಿಸೋ ಅಥವಾ ತಡೆನೂ ಹಿಡಿತದಂತ. ಈ ರೀತಿಯಾಗಿ 5 ರೀತಿಯ ರಿಟ್ಗಳು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ವ್ಯಕ್ತಿಗೆ ಏನು ಮಾಡ್ತದಂತ ರಕ್ಷಣೆಯನ್ನು ಒದಗಿಸಿ ಕೊಡ್ತದಂತ. ಈ 5 ಪ್ರಕಾರದ ರಿಟ್ಗಳು ಎಕ್ಸಾಮಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಇದು ಯಾವುದರಲ್ಲಿ ಬರ್ತದೆ ಅಂಥೇಳಿ ಕೇಳ್ತಾನೆ. ಹಾಗಾಗಿ ಇವುಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರೂ GPS ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.